ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಈ ಕಡೆಯಿಂದ ಕಾಂತ ಮತ್ತೆ ಅವರ ಅಕ್ಕ ಇಬ್ರು ಸೇರಿ ದೇವಸ್ಥಾನಕ್ಕೆ ಬಂದಿರ್ತಾರೆ. ಅಷ್ಟೊತ್ತಲ್ಲಿ ವಿವೇಕ್ ಮತ್ತೆ ಗೌರಿ ಅವರು ಸಹ ಮನೆ ಮಂದಿಯವರೆಲ್ಲರೂ ಸೇರಿ ದೇವಸ್ಥಾನದಲ್ಲಿ ಹರಕೆನ ತೀರ್ಸೋದಿಕ್ಕೆ ಅಂತ ಬಂದಿರ್ತಾರೆ. ಅಷ್ಟೊತ್ತಿಗೆ ಅವ್ರ ಅಕ್ಕ, ಏ ಕಾಂತ, ಅಲ್ಲಿ ನೋಡಿ ನಿಮ್ ಬೀಗ್ರು ಸಹ ಬಂದಿದ್ದಾರೆ, ನೋಡಿದ್ರೆ ನಮ್ ಕತೆ ಮುಗೀತು ಕಣೆ. ಅಯ್ಯೋ ಅಕ್ಕ, ಈಗ ಏನ್ ಮಾಡೋದು? ಅವ್ರಿಗೆ ಕಣ್ಣಂಗ್ ನಾವು ಬೀಳ್ಬಾರ್ದು ಅಲ್ವಾ? ಬಿದ್ರೆ ಮತ್ತೆ ಏನು ಇಲ್ಲ, ನೀನ್ ಗೌರಿನ ನೋಡೋಕೆ ಬೇಕು ಅಂತಾನೆ ಬಂದಿದ್ಯಾ ಅಂತ ಹೇಳ್ತಾರೆ, ನೋಡ್ಕೋ, ಸ್ವಲ್ಪ ಹುಷಾರಾಗಿರು ಅಂತ ಹೇಳಿ ಅವರು ಸಹ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲರೂ ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಿದ್ರೆ, ಈ ಕಡೆ ಸರಿತಾ ಅವರು ಹಿಂದೆ ಹಿಂದೆ ನೋಡ್ತಾ ಇರ್ತಾರೆ. ಯಾರು ಬಂದಿರೋ ಥರನೋ ಅನ್ನಿಸ್ತಿದ್ಯಲ್ಲ ಅಂತ ಯೋಚನೆ ಮಾಡ್ತಾ ಇನ್ನ ವಿವೇಕ್ ಅವ್ರ ಅಜ್ಜಿ ತಾತ ದೇವ್ರ ದರ್ಶನ ಮಾಡ್ಕೊಳ್ತಾ, ಈಗ ಹೇಗಿದ್ರು ನವ ದಂಪತಿಗಳು ಬಂದಿದ್ದಾರೆ, ಅವರಿಬ್ರ ಮೇಲೆ ಅರ್ಚನೆ ಮಾಡಿಸ್ಬೇಕಿತ್ತು ಅಂತ ಹೇಳೋ ಹೊತ್ತಲ್ಲಿ ಸರಿತಾ ಅವರು ಬರೀ ಅವ್ರ ಮಗನ ಹೆಸರು ಮಾತ್ರ ಹೇಳ್ತಾರೆ. ಆಗ, ಯಾಕೆ ಸರಿತಾ, ಬರೀ ನಿನ್ ಮಗನ ಹೆಸರು ಮೇಲೆ ಅಷ್ಟೇ ಸಾಕಾ? ಈಗ ಇಬ್ರು ಜೋಡಿ ಬಂದಿದ್ದಾರೆ, ನವ ಜೋಡಿಗಳು, ಅವರಿಬ್ರು ಹೆಸರು ಮೇಲೂ ನೀನು ಅರ್ಚನೆ ಮಾಡಿಸ್ಬೇಕು. ಹೀಗೆ ಬರೀ ನಿನ್ ಮಗನ ಹೆಸರು ಮೇಲೆ ಅಲ್ಲ ಅಂತ ಹೇಳ್ತಿದಂಗೆ ಅಲ್ಲಿರೋ ಪುರೋಹಿತರು ನೋಡಿ, ಹೌದು, ನವ ಜೋಡಿಗಳು ಬಂದಿದ್ದಾರೆ, ದೇವರ ದಯದಿಂದ ಇವತ್ತು ಅವರಿಗೆ ಒಂದು ಬ್ರಹ್ಮಗಂಟು ಹಾಕಿ ಇಲ್ಲಿ ಒಂದು ಪೂಜೆನ ಏರ್ಪಾಟ್ ಮಾಡಿರೋ ಅದರಲ್ಲಿ ಭಾಗವಹಿಸಿದ್ರೆ ಇವ್ರು ಯಾವುದೇ ಜನ್ಮದಲ್ಲೂ ಇವರು ಗಂಡ ಹೆಂಡತಿಯಾಗಿ ಇರ್ತಾರೆ ಅಂತ ಹೇಳದ್ನ ನೋಡಿ ಸರಿತಾ ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಹೀಗೆ ಇವಳು ಬೇಡ ಅಂತ ಅನ್ಕೊಳ್ತಿದ್ರೆ ಇನ್ನು ಜನ್ಮನ ಏನಪ್ಪ ಈ ಕತೆ ಅಂತ ಅನ್ಕೊಳ್ತಿದ್ದಂಗೆ ವಿವೇಕ್ಗೆ ಮತ್ತೆ ಗೌರಿಗೆ ಇಬ್ರಿಗೂ ಬ್ರಹ್ಮಗಂಟಾಕಿ ಹೋಗಿ ಪ್ರದಕ್ಷಿಣೆ ಮಾಡ್ಕೊ ಬನ್ನಿ ಅಂತ ಕಳ್ಸಿರ್ತಾರೆ. ನೋಡಿದ್ರೆ ವಿವೇಕ್ ಬೇಕು ಅಂತ ಗೌರಿನ ತಳ್ಳೋ ತರಾನೇ ಮಾಡ್ತಾ ಇರ್ತಾನೆ. ಯಾಕ್ರಿ ಹೀಗ್ ತರ ನಡೀತಿದ್ದೀರಾ? ನಿಮ್ಗೇನ್ ಅಷ್ಟೊಂದು ಅರ್ಜೆಂಟಾ? ನಿಧಾನಕ್ಕೆ ನಡೀರಿ. ಏನ್ ನಿನಗೆ ಕೆಲಸ ಇಲ್ಲಂದ್ರೆ ನನಗೂ ಕೆಲಸ ಇಲ್ದಿರ ಇರುತ್ತಾ? ಬೇರೆ ಕೆಲಸ ನನಗೂ ಇದಾವೆ, ಸ್ವಲ್ಪ ಬೇಗ ಬಾ. ಅಲ್ಲ, ಕೆಲಸ ಯಾವಾಗೂ ಇದ್ದೇ ಇರುತ್ತಲ್ವಾ, ಈಗ ಯಾಕೆ ನೀವು ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ ಅಂತ ಹೇಳ್ತಿದಂಗೆ ಗೌರಿ ಬಿದ್ದೋಗೋ ತರ ಫಾಸ್ಟ್ ಅಲ್ಲಿ ಹೋಗ್ತಾ ಇರ್ತಾನೆ ವಿವೇಕ್. ಆಗ, ರೀ, ನಾನ್ ಬಿದ್ದೋಗ್ಬಿಡ್ತೀನ್ರಿ, ಸ್ವಲ್ಪ ನಿಧಾನಕ್ಕೆ ಹೋಗ್ರಿ ಅಂತ ಹೇಳ್ತಿದ್ರು. ಹೋ, ನನ್ಗೆ ನೀನ್ ಕಿಂಡಲ್ ಮಾಡ್ತಾ ಇದ್ಯಾ ಈ ತರ ಮಾತಾಡಿ? ಅಯ್ಯೋ ರಾಮ, ನಾನ್ ನಿಮಗ್ ಕಿಂಡಲ್ ಮಾಡದ? ಹೋ, ನಾನ್ ನಿನ್ಗೆ ಗೋಪಿಕೆಯರ ಹಿಂದೆ ಸುತ್ತೋ ಕೃಷ್ಣನ್ ತರ ಕಾಣಿಸ್ತಾ ಇದ್ದೀನಾ? ನಾನ್ ಆ ರೀತಿ ಹೇಳಿಲ್ವಲ್ಲ, ಯಾಕ್ರಿ ಇಲ್ದವೆಲ್ಲ ಅನ್ಕೊಳ್ತಿದ್ದೀರಾ ನೀವು ಅಂತ ಮಾತಾಡ್ತಾ ಮುಂದೆ ಹೆಜ್ಜೆ ಇಡ್ತಾ ಇದ್ದಂಗೆ ವಿವೇಕ್ ಬೈ ಮಿಸ್ಟೇಕ್ ಆಗಿ ಹೇಳ್ದಾಗ ಗೌರಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಅಯ್ಯೋ ಅಮ್ಮ ಅಂತ ಜೋರ ಕಿಚ್ಕೊಳ್ತಿದ್ರೆ ಅವ್ರ ಅಜ್ಜಿ ತಾತ ಆಶಾ ಅವರೆಲ್ಲರೂ ಬರ್ತಾರೆ. ಯಾಕೇನಾಯ್ತು ಅಂತ ಕೇಳ್ತಿದ್ದಂಗೆ, ಅದು ನಿಮ್ಮಮ್ಮಗ ಫಾಸ್ಟ್ ಆಗಿ ಹೋಗ್ತಾ ಇದ್ದಂಗೆ ನನ್ ಸೀರೆ ಕೊಂಗ್ನ ಬಿಟ್ರು, ನಾನು ಅದಕ್ಕೆ ಬಿದ್ಬಿಟ್ಟೆ ಅಜ್ಜಿ ಅಂತ ಹೇಳ್ತಿದ್ದಾರೆ. ಅದನ್ನ ನೋಡಿ, ಹೋ, ಆ ದೇವ್ರಿಗೂ ಇಷ್ಟ ಇಲ್ಲ ಅನ್ಸುತ್ತೆ ನೀವಿಬ್ರು ಒಂದಾಗಿ ಬಾಳೋದು ಅಂತ ಸರಿತಾ ಅವ್ರು ಹೇಳ್ತಿದ್ರೆ ಆ ಕಡೆಯಿಂದ ಕದ್ದಿ ಕೇಳಿಸ್ಕೊಳ್ತಾ ಇರ್ತಾರೆ. ಕಾಂತ ಮತ್ತೆ ಅವ್ರ ಅಕ್ಕ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ವಿವೇಕ್ ಪೂಜೆ ಎಲ್ಲ ಮುಗಿಸಿ ಅವ್ರಿಗೆ ಕೊಟ್ಟಿರೋ ಪ್ರಸಾದನ ಇಬ್ರು ಸಮವಾಗಿ ಹಂಚ್ಕೊಂಡು ತಿನ್ನಿ ಅಂತ ಕೊಟ್ಟಿದ್ರೆ, ಈ ಕಡೆ ಗೌರಿ ಅವನಿಗೋಸ್ಕರ ಪ್ರೀತಿಯಿಂದ ತಿನ್ನಿಸ್ತಾ ಇದ್ರೆ, ಹೋ ರೀ, ನಿಧಾನಕ್ಕೆ ತಿನ್ರಿ, ಕಚ್ಬೇಡಿ ಆಯ್ತಾ? ನಾನೇ ನಿನ್ಗೆ ಖರ್ಚೋ ತರ ಕಾಣಿಸ್ತಿದ್ದೀನಾ? ಹೋ, ಏನ್ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಿದಂಗೆ ಅವ್ರ ತಾತ ಅವರು ಹಾಗೆ ನೋಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಾಂತಾಗೆ ಅವ್ರಿಬ್ರನ್ನ ನೋಡಿ ತುಂಬಾ ಖುಷಿಯಾಗಿರುತ್ತೆ. ಅಯ್ಯೋ ಸಾಕು ನಡಿಯಕ್ಕಂತ, ಈಗ ಮತ್ತೆ ಏನಾದ್ರೂ ನೀನು ನಿಮ್ ಬೀಗ್ರ ಕಣ್ಣಿಗೆ ಬಿದ್ರೆ ಮತ್ತೆ ಇಲ್ದಿರೋ ಮಾತುಗಳೆಲ್ಲ ಹುಟ್ಟುತ್ತೆ ಕಣೆ. ನಾವೇ ಬೇಕು ಅಂತ ಬಂದಿದೀವಿ ಅನ್ನೋ ತರ ನಡಿಯೇ, ನೀನ್ ಈ ಕಣ್ಣಲ್ಲಿ ನೀರ್ ಹಾಕಿದ್ ಸಾಕು, ಸಮುದ್ರದ ತುಂಬೋ ಅಷ್ಟು ನೀನ್ ನೀರ್ ಹಾಕ್ಬೇಕಾಗುತ್ತೆ, ನಿಮ್ ಬೀಗ್ರ ಏನಾದ್ರೂ ನೋಡಿದ್ರೆ ಅಂತ ಹೇಳ್ತಿದಂಗೆ, ಹೌದು ಅಕ್ಕ, ನಡಿ ಹೊರಡೋಣ ಅಂತ ಇಬ್ರು ಹೊರಡ್ತಾ ಇದ್ದಂಗೆ ಅಷ್ಟೊತ್ತಲ್ಲಿ ಕಾಂತ ಅವ್ರ ಅಕ್ಕ ನೋಡಿ, ಹೇ, ಇವತ್ ನಾವು ಓದಂಗೆ ಕಣೆ. ಯಾಕಕ್ಕ? ಅಲ್ಲಿ ನೋಡು, ನಾವು ಹೋಗಕ್ ರೆಡಿ ಇದ್ರು ನಿಮ್ ಬೀಗ್ರವ್ರು ನಮ್ ಕಣ್ಮುಂದೆನೆ ಇದಾರೆ, ಅವ್ರು ನಮ್ನ ಬಿಡಲ್ಲ ಕಣೆ ಅಂತ ಹೇಳ್ತಿದಂಗೆ ಸಡನ್ ಆಗಿ
ಕಾಂತ ಅವ್ರ ಅಕ್ಕ ಸೆರ್ಗ್ ಮುಚ್ಕೊಂಡು ಆ ಕಡೆ ಹೋಗಿರ್ತಾರೆ. ಇನ್ನ ಕಾಂತ ಸರಿತಾ ಅವ್ರ ಕಣ್ಣಿಗೆ ಬಿದ್ದೇ ಬಿಡ್ತಾಳೆ. ಈಗ ಕಾಂತ ಜೊತೆ ಜಗಳ ಆಡ್ತಾರ. ಈಗ ಅವ್ರ ಮಗಳನ್ನ ನೋಡೋದಿಕ್ ಬಂದಿದ್ದಾರೆ ಅಂತ ಸರಿತಾ ಅವರು ತಪ್ಪಾಗಿ ನಿರ್ಧಾರ ಮಾಡ್ಕೊಂಡು ಈಗ ಮತ್ತೆ ಅಲ್ಲೇನಾದ್ರೂ ಜಗಳಗಳು ಹುಟ್ಟುತ್ತಾ ಅಥವಾ ವಿವೇಕ್ ಅವ್ರ ಅಮ್ಮನ ವಿರುದ್ಧವಾಗಿ ನಿಂತ್ಕೊಂಡು ಆ ಮಾತಿಗೆ ಅಡೆತಡ್ತಾನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.